ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣ ಮತ್ತು 6ನೇ ಕಂತಿನ ಹಣ ಇನ್ನೂ ತನಕ ಯಾರಿಗೆ ಬಂದಿಲ್ಲ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಏಕೆಂದ್ರೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣ ಲೇಟ್ ಆಗ್ತಾ ಇದೆ ಏಕೆ ಅಂತ ನಿಮಗೂ ಗೊತ್ತಿಲ್ಲ, ಆದರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಆದರೆ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದ್ರೆ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ, ಏಕೆಂದ್ರೆ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಷಯವನ್ನು ಅರ್ಥವಾಗುದಿಲ್ಲ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಇನ್ನೂ ತನಕ ಬಂದಿಲ್ಲ ಅಂತ ಏಕೆ ಬಂದಿಲ್ಲ. 6ನೇ ಕಂತಿನ ಹಣವನ್ನು ಕೂಡ ಜನವರಿ ತಿಂಗಳಲ್ಲಿ ಬಂದಿದೆ, ಆದರೆ 7ನೇ ಕಂತಿನ ಹಣವನ್ನು ಕೂಡ ಇನ್ನೂ ಏಕೆ ಬಂದಿಲ್ಲ. ಫೆಬ್ರವರಿ ಮುಗಿತು, ಆದರೆ ಈ ಸದ್ದ ಮಾರ್ಚ್ ಕೂಡ ಬರ್ತಾ ಇದೆ, ಆದರೆ ಬಂದಿದೆ ಆಲ್ರೆಡಿ. ಆದರೆ ಮಾರ್ಚ್ ಕೂಡ ಮುಗಿಯಲಿಕ್ಕೆ ಬಂದಿದೆ, ಆದರೆ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಕೂಡ ಜಮಾನೆ ಆಗ್ತಾ ಇಲ್ಲ. ಏಕೆ ಆಗ್ತಾ ಇಲ್ಲ ಅಂತ ನೀವು ನಮಗೆ ಕೇಳಬಹುದು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ನಾಳೆನೆ ಮಾರ್ಚ್ 20ರಂದು ಗ್ಯಾರಂಟಿ ಜಮಾ ಆಗುವ ಎಲ್ಲಾ ಲಕ್ಷಣಗಳು ಇವೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಖಂಡಿತವಾಗಿ ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಮಾರ್ಚ್ 20ರಂದು ಜಮಾವಣೆ ಆಗುತ್ತದೆ. ನೀವು 10:30 ಗಂಟೆಗೆ ಜನವರಿ ಮಾರ್ಚ್ 20ನೇ ತಾರೀಕಿಗೆ 10:30ಕ್ಕೆ ಗ್ಯಾರಂಟಿ ಜಮಾವಣೆ ಆಗುತ್ತದೆ. ನೀವು ಒಂದ್ಸಲ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ, ಗ್ಯಾರಂಟಿ ಜಮಾವಣೆ ಆಗಿರುತ್ತದೆ. ನೋಡಿ, ಬಹಳಷ್ಟು ಜನ ಇಷ್ಟಾಕು ಲೇಟ್ ಅಂತ ಕೇಳ್ತಾ ಇದ್ರೆ ಅವರಿಗೆ ನಾನು ಒಂದೇ ಮಾತು ಹೇಳುವೆ, ಆದ್ರೆ ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧೀನದಲ್ಲಿ ಇದೆ. ಆದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಇನ್ನು 2,000 ರೂಪಾಯಿಯನ್ನು ಪ್ರತಿ ಮಹಿಳೆಯರಿಗೆ ಅವರು ಕೂಡ ರಿಲೀಸ್ ಮಾಡಿಲ್ಲ. ಅದಕ್ಕೆ ಅಷ್ಟು ಲೇಟ್ ಆಗಿದೆ ಅಂತ ಅನ್ಕೋಬಹುದು. ಆದರೆ ಇಲ್ಲಿ ವಿಷಯವೇನೆಂದ್ರೆ 7ನೇ ಕಂತಿನ ಹಣ ಯಾವಾಗ ನಿರ್ದಿಷ್ಟವಾದ ದಿನಾಂಕ ಯಾವುದು ಅಂತ ನೀವು ಕೇಳ್ತಾ ಇದ್ರಿ. ನಾಳೆನೆ ಖಂಡಿತವಾಗಿ ಬರುತ್ತೆ, ಇಲ್ಲಾದ್ರೆ ಮಾರ್ಚ್ 25ನೇ ತಾರೀಕಿನ ಒಳಗಡೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ಗೆ 2,000 ರೂಪಾಯಿಯನ್ನು ಗ್ಯಾರಂಟಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಬಂದಿರುತ್ತದೆ ಅಂತ ನಾನು ನಿಮಗೆ ಹೇಳುತ್ತೇನೆ. ನೋಡಿ, ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಗ್ಯಾರಂಟಿ ಬಂದೇ ಬರುತ್ತೆ, ನೀವೇನು ವೇರಿ ಆಗುವ ಅವಶ್ಯಕತೆ ಕೂಡ ಇಲ್ಲ. ನೋಡಿ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಗ್ಯಾರಂಟಿ ಬಂದೇ ಬಿಡ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಪ್ರೂಫ್ ಸಮೇತ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರ ಮೂಲಕ ನಾವು ಮತ್ತೆ ವಿಡಿಯೋನ ಮಾಡುತ್ತೇವೆ. ನೋಡಿ, ನಿಮಗೆ ಗೃಹಲಕ್ಷ್ಮಿ ಅನ್ನೋ ಬಗ್ಗೆ ಯಾವುದೇ ಸರ್ಕಾರದ ಸಮಸ್ಯೆಗಳು ಇದ್ದರೆ ನಮ್ಮ ಚಾನಲ್ ಅನ್ನು ನೀವು ದಿನನಿತ್ಯ ವೀಕ್ಷಿಸಿ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ, ನಮಸ್ಕಾರ.